ಅಸ್ಸಲಾಮು ಅಲೈಕುಂ. ನಾನು ಕೆಲಸಕ್ಕೆ ಹೋಗಲು ಕೋಣೆಯಿಂದ ಹೊರಗೆ ಬಂದು ಬೈಕ್ ತೆಗೆದುಕೊಂಡು ರಸ್ತೆಗೆ ಹೋಗುವಾಗ ಪಕ್ಕದ ಮನೆಯಿಂದ ಒಡದೊಡನೆ ಗುಡಿಸುವ ಶಬ್ದ ಕೇಳಿತು. ನಾನು ಮೊಬೈಲ್ನಲ್ಲಿ ಆನ್ ಆಫ್ ಮಾಡಿದೆ. ನಾನು ಆನ್ಲೈನ್ ಕಂಪನಿಯೊಂದರಲ್ಲಿ ಆಹಾರವನ್ನು ಮನೆಗೆ ತಲುಪಿಸುವ ಕೆಲಸ ಮಾಡುತ್ತೇನೆ. ಅಲ್ಲಿ ನಾನು ಕಾಯುತ್ತಿದ್ದೆ, ಏಕೆಂದರೆ ಗುಡಿಸಿದ ನಂತರ ಆ ಮನೆಯ ದೊಡ್ಡ ಗೇಟ್ ತೆರೆದು ಕಸ ಎಸೆಯಲು ಅವರು ಹೊರಗೆ ಬರುತ್ತಾರೆ. ಅದನ್ನೇ ಎದುರು ನೋಡಿ ನಾನು ಅಲ್ಲಿ ನಿಂತಿದ್ದೆ. 5 ನಿಮಿಷಗಳ ನಂತರ ಗೇಟ್ ತೆರೆಯುವ ಶಬ್ದ ಕೇಳಿ ನಾನು ಸ್ವಲ್ಪ ಒದಗಿ ನಿಂತೆ. ಅವರು ವೇಗವಾಗಿ ನಡೆದು ಬಂದು ಕಸವನ್ನು ಅಲ್ಲಿನ ಕಸದ ತೊಟ್ಟಿಗೆ ಹಾಕಿ ಹಿಂತಿರುಗುವಾಗ ನನ್ನನ್ನು ನೋಡಿದರು. ವೇಗವಾಗಿ ನನ್ನ ಬಳಿಗೆ ಓಡಿ ಬಂದು, ಕುಶಲವಾಗಿಯೇ ಇದ್ದೀಯಾ ಮಗನೇ ಎಂದು ಕೇಳಿ ತುಂಬಾ ಹತ್ತಿರ ನಿಂತು ಮಾತನಾಡಿದರು. ನಾನು ಕೇಳಿದೆ, ಈಗ ಬಹಳ ದಿನಗಳಿಂದ ಕಾಣಲಿಲ್ಲ, ಏನಾಯಿತು? ಅವರು ಉತ್ತರಿಸಿದರು, ಈಗ ಹಿಂದಿನಂತೆ ದೊಡ್ಡ ಕೆಲಸ ಏನೂ ಇಲ್ಲ. ಒಬ್ಬ ಫಿಲಿಪಿನೋ ಹುಡುಗಿ ಬಂದಿದ್ದಾಳೆ. ಅವಳೇ ಈಗ ಎಲ್ಲವನ್ನೂ ತಯಾರು ಮಾಡುತ್ತಾಳೆ. ನೀನು ಹೋಗಬೇಕಾದ ಸಮಯವಾಗಲಿಲ್ಲವೇ? ಹೋಗಿ ಬಾ ಎಂದು ಹೇಳಿ ಅವರು ಮನೆಯ ಕಡೆಗೆ ನಡೆದರು. ನಾನು ಉಮ್ಮಾ ಎಂದು ಕರೆದರೂ ಅವರು ನಿಲ್ಲಲಿಲ್ಲ, ತಿರುಗಿ ನೋಡಿದರು. ಆಗ ಅವರ ಕಣ್ಣುಗಳು ಒದ್ದೆಯಾಗಿದ್ದವು. ಅದರ ಕಾರಣ ನನಗೆ ತಿಳಿಯಲಿಲ್ಲ. ಕೇಳಬೇಕೆಂದು ಯೋಚಿಸಿದರೆ ಅವರು ನಿಲ್ಲುವಂತಿರಲಿಲ್ಲ. ನನಗೂ ಏನೋ ಒಂದು ಭಾವನೆ ಕಾಡಿತು. ಕಣ್ಣೀರು ನೋಡಿದರೆ ದುಃಖವಾಗುತ್ತದೆ. ಯಾರದೇ ಆಗಿರಲಿ, ನನಗೆ ತುಂಬಾ ವಿಷಾದವಾಯಿತು. ಆಗಲೇ ಒಂದು ಆರ್ಡರ್ ಬಂತು. ಯಾವ ರೆಸ್ಟೋರೆಂಟ್ ಎಂದು ನೋಡಿ ಬೈಕ್ನಲ್ಲಿ ಕುಳಿತು ಹೊರಟೆ. ಹೋಗುವಾಗಲೆಲ್ಲ ಅವರ ಬಗ್ಗೆಯೇ ಯೋಚಿಸುತ್ತಿದ್ದೆ. ಈ ಕಂಪನಿಯಲ್ಲಿ ಕೆಲಸ ಶುರು ಮಾಡಿ 4 ವರ್ಷಗಳಾಗಿವೆ. ಆಗಿನಿಂದ ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ಈ ಒಡದೊಡನೆ ಗುಡಿಸುವ ಶಬ್ದ ಕೇಳುತ್ತಿತ್ತು. ಅದನ್ನು ಕೇಳಿದಾಗ ಒಂದು ವಿಶೇಷ ಸುಖ. ಪ್ರತಿದಿನ ಕೇಳುತ್ತಿದ್ದೆ, ಆದರೆ ಆಳನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಹೆಚ್ಚು ಸಮಯ ನಿಲ್ಲಲು ಸಾಧ್ಯವಿರಲಿಲ್ಲ. ಹೊಸ ಸ್ಥಳಕ್ಕೆ ಒಗ್ಗಿಕೊಂಡ ನಂತರ ಯಾವುದೇ ಸಮಸ್ಯೆ ಇರಲಿಲ್ಲ, ಹೌದಲ್ವಾ? ಹೀಗೆ 1.5-2 ತಿಂಗಳು ಶಬ್ದ ಮಾತ್ರ ಕೇಳಿತು. ಒಂದು ದಿನ ಆ ಮನೆಗೆ ಒಂದು ಆರ್ಡರ್ ಬಂತು. ಆ ಆರ್ಡರ್ನೊಂದಿಗೆ ಆ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತಿದೆ. 40-50 ವಯಸ್ಸಿನ ಒಬ್ಬ ಮಹಿಳೆ ಬಂದರು. ನೋಡಲು ಮಲಯಾಳಿಯಂತೆ ಕಂಡರು. ಅರೇಬಿಕ್ನಲ್ಲಿ ಎಷ್ಟು ಎಂದು ಕೇಳಿದರು. ನಾನು ಮಲಯಾಳಂನಲ್ಲಿ ಎಷ್ಟು ಎಂದು ಹೇಳಿ ವಸ್ತುವನ್ನು ಕೊಟ್ಟೆ. ಅವರು ಹಣವನ್ನು ವಸ್ತುವನ್ನು ತೆಗೆದುಕೊಂಡು ಹೋದರು. ನಗುವನ್ನು ಎದುರು ನೋಡಿದ್ದ ನನಗೆ ಒಂದು ಹೊಡೆತ ಬಿದ್ದಂತಾಯಿತು. ಆ ನಂತರ ಒಡದೊಡನೆ ಗುಡಿಸುವ ಶಬ್ದವನ್ನು ಗಮನಿಸದೆ ನನ್ನ ಕೆಲಸವನ್ನು ಮುಂದುವರೆಸಿದೆ. ಮತ್ತೆ ಕೆಲವು ದಿನಗಳ ನಂತರ ಅಲ್ಲಿ ಆರ್ಡರ್ ಸಿಕ್ಕಿತು. ನಾನು ತೆಗೆದುಕೊಂಡು ಹೋದೆ. ಅವರು ನನ್ನನ್ನು ನೋಡಿ ಮಲಯಾಳಂನಲ್ಲೇ ಮಾತನಾಡಿದರು. ನಾನು ವೇಗವಾಗಿ ಹೋಗಬೇಕಾದವನಂತೆ ತೊಂದರೆಪಟ್ಟೆ. ಆಗ ಅವರು ಹೇಳಿದರು, ನೀನು ಈಗ ಬೆಳಿಗ್ಗೆ ಇಲ್ಲಿ ನಿಲ್ಲುತ್ತಿಲ್ಲವೇ? ಆಳನ್ನು ನೋಡಿದ ನಂತರ ತಪ್ಪಿಸಿಕೊಂಡೆಯೇ? ನಾನು ನಾಚಿಕೆಯಿಂದ ತಡವಾಡಿದೆ. ನಾನು ಹೇಳಿದೆ, ಅದೆಲ್ಲ ಇಲ್ಲ ಉಮ್ಮ. ನೀವು ಆ ದಿನ ಆರ್ಡರ್ ಕೊಟ್ಟಾಗ ಎಲ್ಲರೂ ಕೊಡುವಂತೆ ಒಂದು ನಗು ಕೂಡ ಕೊಡಲಿಲ್ಲ. ಆದ್ದರಿಂದ ನಿಂತು ಏನು ಪ್ರಯೋಜನ? ವ್ಯರ್ಥವಾಗಿ ಕೋಪವನ್ನು ತಂದುಕೊಳ್ಳುವುದಕ್ಕೆಂದು ಯೋಚಿಸಿದೆ. ಅವರು ಕೇಳಿದರು, ನೀನು ಏನೆಂದು ಕರೆದೆ? ಉಮ್ಮ ಎಂದೆ. ನಾನು ಹೌದು ಎಂದೆ. ಆಗ ಅವರು, ನಾನು ಹೋಗುತ್ತೇನೆ ಮಗನೇ ಎಂದು ಹೇಳಿ ಹೋದರು. ಆದರೆ ಅವರ ಮುಖದ ಭಾವನೆ ಬದಲಾಗಿತ್ತು. ಅವರು ಹೋಗುವಾಗ ತುಂಬಾ ಸಂತೋಷವಾಗಿದ್ದರು. ಆ ಸಮಯದಲ್ಲಿ ನಾನು ರೆಸ್ಟೋರೆಂಟ್ಗೆ ಬಂದಿದ್ದೆ. ಆರ್ಡರ್ ತೆಗೆದುಕೊಂಡು ಬೈಕ್ನಲ್ಲಿ ಇಟ್ಟು ಗ್ರಾಹಕನ ಬಳಿಗೆ ಹೋಗಲು ಸಿದ್ಧನಾದೆ. ನಂತರವೂ ಆ ಉಮ್ಮಾನ ನೆನಪುಗಳು ಬಂದವು. ಆ ನಂತರ ಅವರನ್ನು ಕೆಲವೊಮ್ಮೆ ನೋಡಲು ಶುರು ಮಾಡಿದೆ. ಮಾತನಾಡಲು ನಿಲ್ಲದಿದ್ದರೂ ನಗುವಿನೊಂದಿಗೆ ನೋಡುತ್ತಿದ್ದರು. ಆ ನಗುವನ್ನು ನೋಡಲು ಒಳ್ಳೆಯ ರಸನೆ. ದುಃಖವನ್ನು ಮರೆಮಾಚುವ ನಗು ಅದೇ. ಕೆಲವು ದಿನಗಳು ಹಾಗೆಯೇ ಮುಂದುವರೆಯಿತು. 1 ತಿಂಗಳ ನಂತರ ಮತ್ತೆ ಅಲ್ಲಿ ಆರ್ಡರ್ ಬಂತು. ಆ ಆರ್ಡರ್ನಲ್ಲಿ ನನ್ನ ಹೆಸರನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಆದ್ದರಿಂದಲೇ ಅದು ನನಗೆ ಸಿಕ್ಕಿತು. ಆರ್ಡರ್ ಮಾಡಿದ ರೆಸ್ಟೋರೆಂಟ್ ಮತ್ತು ನಾನಿರುವ ಸ್ಥಳವು ಸ್ವಲ್ಪ ದೂರವಿತ್ತು. ಸಾಮಾನ್ಯವಾಗಿ ರೆಸ್ಟೋರೆಂಟ್ಗೆ ಹತ್ತಿರವಿರುವವರಿಗೆ ಆರ್ಡರ್ ಹೋಗುತ್ತದೆ. ನಾನು ಆರ್ಡರ್ ತೆಗೆದುಕೊಂಡು ಆ ಮನೆಗೆ ಹೋದೆ. ಈ ಹಿಂದಿನಂತೆ ಇರಲಿಲ್ಲ. ಆ ಆರ್ಡರ್ನ ಬಿಲ್ ಸುಮಾರು 5,000 ರೂಪಾಯಿಗಳಿತ್ತು. ನಾನು ಹೋದಾಗ ಆ ಉಮ್ಮ ನನ್ನನ್ನು ಎದುರು ನೋಡುತ್ತಿದ್ದಂತೆ ಕಾಯುತ್ತಿದ್ದರು. ಅವರು ವೇಗವಾಗಿ ಹೊರಗೆ ಬಂದು ನನಗೆ ಹೇಳಿದರು, ಮಗನೇ, ನಿನ್ನನ್ನೇ ಕರೆಸಿದೆ. ಈಗ ಕೆಲವು ದಿನಗಳಿಂದ ಬೇರೆ ಯಾರೋ ತಂದುಕೊಡುತ್ತಿದ್ದಾರೆ. ನಾನು ನನಗೆ ಗೊತ್ತು ಎಂದೆ.
ಉಮ್ಮ ಹೇಳಿದರು, ನೀನು ಒಂದು ಸಹಾಯ ಮಾಡಬೇಕು. ಏನು ಎಂದು ಕೇಳಿದೆ. ಉಮ್ಮ ಹೇಳಿದರು, ಇದಕ್ಕೆ ಹಣವನ್ನು ಮುಂದಿನ ತಿಂಗಳು ನಿನಗೆ ಕೊಡುತ್ತೇನೆ. ನಾನು ಕೇಳಿದೆ, ಏಕೆ, ಅವರು ಕೊಡಲಿಲ್ಲವೇ? ಅವರು ಹೇಳಿದರು, ಕೊಟ್ಟಿದ್ದಾರೆ, ಆದರೆ ನನಗೆ ಊರಿಗೆ ತುರ್ತಾಗಿ ಸ್ವಲ್ಪ ಹಣ ಕಳುಹಿಸಬೇಕು. ಅವರ ಬಳಿ ಕೇಳಿದರೆ ಕೊಡುತ್ತಾರೆ, ಆದರೆ ನನಗೆ ಒಡ್ಡೊಡ್ಡಿನಂತೆ ಇದೆ ಮಗನೇ. ಕೇಳದೆಯೇ ನನಗಾಗಿ ಸಾಕಷ್ಟು ಖರ್ಚು ಮಾಡಿದ್ದಾರೆ. ನೀನು ಒಂದು ಸಹಾಯ ಮಾಡು ಉಮ್ಮಗೆ. ಮುಂದಿನ ತಿಂಗಳು ಸಂಬಳ ಬಂದ ಕೂಡಲೇ ಖಂಡಿತ ಕೊಡುತ್ತೇನೆ. ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಪ್ರತಿದಿನ ಡೆಲಿವರಿ ಮಾಡಿದ ಹಣವನ್ನು ಕಂಪನಿಯ ಖಾತೆಗೆ ಕಳುಹಿಸಬೇಕು. ಬದಲಾಯಿಸಲು ಕೈಯಲ್ಲಿ ಹಣವೂ ಇರಲಿಲ್ಲ. ಉಮ್ಮಾನ ಎದುರಿನಲ್ಲಿ ನನ್ನ ಮೇಲೆ ಭರವಸೆ ಇತ್ತು. ನಾನು ಉಮ್ಮಾಗೆ ಪರವಾಗಿಲ್ಲ ಎಂದು ಹೇಳಿ ಆಹಾರವನ್ನು ಕೊಟ್ಟು ಹಿಂತಿರುಗಿದೆ. ಇಬ್ಬರು ಸ್ನೇಹಿತರನ್ನು ಕರೆದು ಹಣವನ್ನು ಏರ್ಪಾಡು ಮಾಡಿದೆ. ನಂತರ ದಿನಗಳು ಕಳೆದವು. ಮಧ್ಯದಲ್ಲಿ ಉಮ್ಮಾನನ್ನು ಭೇಟಿಯಾಗುತ್ತಿದ್ದೆ. ನಗುವಿನೊಂದಿಗೆ ನೋಡಿ ಹೋಗುತ್ತಿದ್ದರು. ಮಾತನಾಡಲು ಸಮಯ ಸಿಗುತ್ತಿರಲಿಲ್ಲ. ಒಂದು ಒಳ್ಳೆಯ ಮಳೆಯ ದಿನದಂದು ಹೊರಗೆ ಬಂದಾಗ ಉಮ್ಮಾನನ್ನು ಭೇಟಿಯಾದೆ. ಅವರು ಮಳೆಯನ್ನು ನೋಡುತ್ತಾ ನಿಂತಿದ್ದರು. ನಾನು ಉಮ್ಮಾನನ್ನು ಕರೆದೆ. ಉಮ್ಮ ಒಂದು ಛತ್ರಿಯೊಂದಿಗೆ ಹೊರಗೆ ಬಂದು ನನ್ನ ಬಳಿ ಕೇಳಿದರು, ಹಣಕ್ಕಾಗಿಯೇ ಕರೆದೆಯೇ? ನಾನು ಹೇಳಿದೆ, ಅದೆಲ್ಲ ಪರವಾಗಿಲ್ಲ, ಇದ್ದಾಗ ಕೊಟ್ಟರೆ ಸಾಕು. ಅದನ್ನು ಕೇಳಿ ಅವರು ನಕ್ಕು. ನಾವು ಸ್ವಲ್ಪ ನಡೆಯೋಣವೇ ಎಂದರು. ನಾನು ಒಪ್ಪಿಕೊಂಡು ನಡೆಯಲು ಶುರು ಮಾಡಿದೆ. ನನ್ನ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದವು. ಕೇಳಬೇಕೇ ಬೇಡವೇ ಎಂಬ ಸಂದೇಹವೂ ಇತ್ತು. ಇನ್ನೂ ಹೆಸರು ಕೂಡ ಗೊತ್ತಿರಲಿಲ್ಲ. ಉಮ್ಮಾನೇ ಮಾತನ್ನು ಶುರು ಮಾಡಿದರು. ನೀನು ಕಣ್ಣೂರಿನವನೇ ಹೌದೇ? ನಾನು ಹೌದು ಎಂದೆ. ನಂತರ ಉಮ್ಮಾನ ಬಳಿ ಕೇಳುವ ಮೊದಲೇ ಅವರು ಹೇಳಲು ಶುರು ಮಾಡಿದರು, ನಾನು ಕಣ್ಣೂರಿನ ಹತ್ತಿರದವಳು. ನನಗೆ 2 ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗು ಇದ್ದಾರೆ. ಗಂಡ ಕಿರಿಯ ಮಗಳಿಗೆ 5 ವಯಸ್ಸಾದಾಗ ತೀರಿಕೊಂಡ. ನಂತರ ಅವರನ್ನು ಸಾಕಲು ಇಲ್ಲಿಗೆ ಬಂದೆ. ಈಗ ಊರಿನಲ್ಲಿ ಎಲ್ಲವೂ ಸರಿಯಾಗಿ ಮನೆಯಾಗಿದೆ. ಮಗನಿಗೆ ಮದುವೆಯಾಗಿ ಅವನಿಗೆ ಇಷ್ಟವಾದ ಹುಡುಗಿಯನ್ನೇ ಮದುವೆಯಾದ. ಮಗಳಿಗೂ ಮದುವೆಯಾಗಿದೆ. ಈಗ ಇಬ್ಬರಿಗೂ ನಾನು ಕಳುಹಿಸುವ ಹಣವೇ ಸಾಕು. ಕಳೆದ ಬಾರಿ ಇಲ್ಲಿನ ಕೆಲಸವನ್ನು ಬಿಟ್ಟು ಊರಿಗೆ ಹೋಗಿದ್ದೆ. ಕೆಲಸ ಬಿಟ್ಟಿದ್ದನ್ನು ತಿಳಿದ ಮಕ್ಕಳು ನನ್ನನ್ನು ಮನೆಯಿಂದ ಹೊರಗೆ ಕಳುಹಿಸಲು ಯತ್ನಿಸಿದರು. ಏಕೆಂದರೆ ಇನ್ನು ನನ್ನನ್ನು ಸಾಕಬೇಕಾದ ಭಯ. ಇಲ್ಲಿ ನಾನು ಸಾಕಿದ ಈ ಮನೆಯ ಮಗಳು ನನ್ನನ್ನು ಕರೆದಾಗ ನನ್ನ ಕಣ್ಣೀರಿನ ಮುಖವನ್ನು ನೋಡಿ ಏನು ವಿಷಯ ಎಂದು ವಿಚಾರಿಸಿದಳು. ಎಲ್ಲವನ್ನೂ ಹೇಳಿದ ನಂತರ ಮತ್ತೆ ಇಲ್ಲಿಗೆ ಬರಲು ಹಣ ಮತ್ತು ವೀಸಾವನ್ನು ಕಳುಹಿಸಿದಳು. ಹೀಗೆ ಮತ್ತೆ ಇಲ್ಲಿಗೆ ಬಂದೆ. ಈಗ ಮಕ್ಕಳಿಗೆ ಮತ್ತೆ ಹಳೆಯ ಪ್ರೀತಿ ಬರಲು ಶುರುವಾಗಿದೆ. ಹಣಕ್ಕಾಗಿ ಮಾತ್ರ ಇವೆಲ್ಲವನ್ನೂ ಹೇಳಿ ಒಂದು ಟೀ ಕಡೆಯಲ್ಲಿ ಇದ್ದದ್ದನ್ನು ಮರೆತು ಉಮ್ಮ ಭಾವುಕವಾಗಿ ಅಳುತ್ತಿದ್ದರು. ನನ್ನ ಕಣ್ಣುಗಳು ಒದ್ದೆಯಾದವು. ಎಂತಹ ಸಾಂತ್ವನ ಹೇಳಬೇಕೆಂದು ತಿಳಿಯದೆ ನಾನು ಕೆಲವು ಕ್ಷಣ ಹಾಗೆಯೇ ನಿಂತೆ. ಮತ್ತೆ ಉಮ್ಮ ಮುಂದುವರೆದರು. ಮಕ್ಕಳ ತಂದೆ ತೀರಿಕೊಂಡಾಗ ನನ್ನನ್ನು ಮರುಮದುವೆಯಾಗಲು ಹೇಳಿದರು. ಆದರೆ ಮಕ್ಕಳಿಗಾಗಿ ಎಲ್ಲವನ್ನೂ ಬೇಡವೆಂದು ಬಿಟ್ಟೆ. ಈಗ ಅವರು ಬೆಳೆದಾಗ ನಾನು ಅವರಿಗೆ ಭಾರವಾದೆ. ನಾನು ಹೆತ್ತು ಹಾಲು ಕೊಟ್ಟು ಸಾಕಿದ ಮಕ್ಕಳಿಗೆ ನಾನು ಯಾರೂ ಇಲ್ಲದಂತಾದೆ. ಅವರಿಗಾಗಿಯೇ ನನ್ನ ಜೀವನವನ್ನು ಇಲ್ಲಿ ಕಳೆದೆ. ಆದರೂ ಮಕ್ಕಳಿಗೆ ಉಮ್ಮಾನನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಮಗನೇ. ಆದರೆ ಇಲ್ಲಿನ ಈ ಮಗಳಿಗೆ ನಾನು ಉಮ್ಮನಾಗಿದ್ದೇನೆ. ಮಕ್ಕಳಿಗೆ ಕೊಡುವ ಒಂದು ಪಾಲಿನ ಪ್ರೀತಿಯನ್ನು ಕೊಡದೆ ಆ ಮಗಳಿಗೆ ನಾನು ಎಲ್ಲವನ್ನೂ ಕೇಳಿದೆ. ಎಂತಹ ಸಾಂತ್ವನ ಹೇಳಬೇಕೆಂದು ತಿಳಿಯದೆ ಹೋಗೋಣ ಎಂದು ಹೇಳಿ ಅವರನ್ನು ಕರೆದು ಮಳೆಯಲ್ಲಿ ಇಳಿದೆ. ಒಂದು ಭರವಸೆಯ ಮಾತನ್ನು ಕೊಟ್ಟೆ, ಆ ಮಗನ ಸ್ಥಾನದಲ್ಲಿ ನಾನಿರುತ್ತೇನೆ ಎಂದು. ಅದು ಕೇವಲ ಸಾಂತ್ವನದ ಮಾತಲ್ಲ ಎಂದು ನನಗೆ ಗೊತ್ತಿತ್ತು. ಆದರೂ ಈ ದುಃಖವನ್ನು ಒಬ್ಬರಿಗೆ ಹೇಳಿದ ಸಾಂತ್ವನ ಉಮ್ಮಾನ ಮುಖದಲ್ಲಿ ಕಾಣಿಸಿತು. ಮನೆಯ ಹತ್ತಿರ ಬಂದಾಗ ನನ್ನ ಉಮ್ಮಾನನ್ನು ಕರೆಯುವಂತೆಯೇ ಅವರನ್ನು ಕರೆದೆ. ಆಗ ಅವರು ನಕ್ಕು, ಇನ್ನು ಮುಂದೆ ನನಗೆ 2 ಮಕ್ಕಳು. ನಾನು ಹೆರೆದಿರದ 2 ಮಕ್ಕಳು, ಒಬ್ಬ ನೀನು, ಇನ್ನೊಬ್ಬಳು ಇಲ್ಲಿನ ಮಗಳು ಎಂದರು. ಉಮ್ಮಗೆ ಸಂತೋಷವಾಗಿರಲು ಹೇಳಿ ನಾನು ನನ್ನ ಕೋಣೆಗೆ ನಡೆದೆ. ಉಮ್ಮಾನು ನಗುವಿನೊಂದಿಗೆ ಅವರು ಕೆಲಸ ಮಾಡುವ ದೊಡ್ಡ ಮನೆಗೆ ಹೋದರು. ಅಲ್ಲಾಹ್ ಸುಬ್ಹಾನಹು ತಾಲಾ ನಮ್ಮೆಲ್ಲರ ಉಮ್ಮಗಳಿಗೆ ಆರೋಗ್ಯವಾದ ದೀರ್ಘಾಯುಷ್ಯವನ್ನು ನೀಡಲಿ.